ಕ್ರೈಸ್ತ ಧರ್ಮದ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರ ನಿಧನರಾಗಿರುವ ಬಗ್ಗೆ ಮಾಹಿತಿ. ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪೋಪ್ ಫ್ರಾನ್ಸಿಸ್ ಅವರು 88 ವರ್ಷವಾಗಿದ್ದಂತಹ ಪೋಪ್ ಫ್ರಾನ್ಸಿಸ್ ಪೋಪ್ ನಿಧನವನ್ನ ದೃಢಪಡಿಸಿದ ವ್ಯಾಟಿಕನ್ ಸಿಟಿ. ಹ್ಯಾಪಿ ಈಸ್ಟರ್ ಶುಭಾಶಯ ಕೋರಿದ್ದ ಪೋಪ್ ಅವರು ಅದಾದ ಕೆಲವೇ ಗಂಟೆಗಳಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಕ್ರೈಸ್ತ ಸಮುದಾಯದ ಪರಮೋಚ್ಚ ಧರ್ಮಗುರು ವ್ಯಾಟಿಕನ್ ನಿವಾಸದಲ್ಲಿ ಪೋಪ್ ನಿಧನರಾಗಿದ್ದಾರೆ. ಲ್ಯಾಟಿನ್ ಅಮೆರಿಕನ್ ಆಗಿದ್ದಂತಹ ಪೋಪ್ ಫ್ರಾನ್ಸಿಸ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ಅವರು ಮೆರವಣಿಗೆಯಲ್ಲಿ ಭಾಗವಹಿಸಬೇಕಿತ್ತು, ಆದರೆ ಅವರು ಭಾಗವಹಿಸಿರಲಿಲ್ಲ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾನುವಾರ ಪೋಪ್ ಅವರನ್ನ ಭೇಟಿ ಮಾಡಿದ್ರು. ಕೆಲವೇ ನಿಮಿಷ ಮಾತ್ರ ಭೇಟಿಗೆ ಅವಕಾಶ ಸಿಕ್ಕಿತ್ತು. ವ್ಯಾಟಿಕನ್ ಸಿಟಿಯ ಚರ್ಚ್ನ ಇತಿಹಾಸದಲ್ಲಿ ಇವರು ಅತ್ಯಂತ ಹಿರಿಯ ಪೋಪ್ಗಳಲ್ಲಿ ಒಬ್ಬರಾಗಿದ್ದಾರೆ. 76ನೇ ವಯಸ್ಸಿನಲ್ಲಿ ಪ್ರಧಾನ ಧರ್ಮಗುರುವಾಗಿ ನೇಮಕ ಆಗಿದ್ರು. ಪೋಪ್ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲಾ ಕ್ಯಾಥೋಲಿಕ್ ಚರ್ಚ್ಗಳ ಮುಖ್ಯಸ್ಥರು ಕೂಡ ಆಗಿದ್ರು. ಸದ್ಯಕ್ಕೆ ವ್ಯಾಟಿಕನ್ ಅಲ್ಲಿ ಪೋಪ್ ಇಲ್ಲ ಅನ್ನೋ ಸುದ್ದಿ ಕ್ರೈಸ್ತ ಧರ್ಮಗುರುಗಳಾದಂತಹ ಸ್ಟ್ಯಾನಿ ಪಿಂಟೋ ಅವರಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸ್ಟ್ಯಾನಿ ಪಿಂಟೋ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಪೋಪ್ ಫ್ರಾನ್ಸಿಸ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ, ಮೊದಲ ಪ್ರತಿಕ್ರಿಯೆ ಬಯಸ್ತೀವಿ. ಇದೊಂದು ನಿಜವಾಗಿ ತುಂಬಾ ಅತ್ಯಂತ ದುಃಖಭರಿತವಾದ ಸುದ್ದಿ. ನಾವು ಯಾರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ರೀಸೆಂಟ್ ತನಕ ಅವರ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಇಡೀ ಪ್ರಪಂಚಾದ್ಯಂತ ಅವರಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ಸೊ ಅವರು ಚೆನ್ನಾಗಿದ್ದಾರೆ, ಪುನಃ ತಮ್ಮ ಕಚೇರಿಗೆ ಬಂದು ತಮ್ಮ ದಿನನಿತ್ಯದ ಕಾರ್ಯವನ್ನು ಆರಂಭಿಸಿದ್ರು. ನಮ್ಗೆಲ್ಲರಿಗೂ ನಿಜವಾಗಿ ಸಂತೋಷವಾಗಿತ್ತು. ಆದ್ರೆ ಇದೀಗ ಯಾರು ಯೋಚಿಸಿದ ರೀತಿಯಲ್ಲಿ ವಿ ನೆವರ್ ಎಕ್ಸ್ಪೆಕ್ಟೆಡ್ ಅಂತದ್ದು ಇವತ್ತು ಈ ರೀತಿ ಆಗುತ್ತೆ ಅಂತ. ಇವತ್ತಿನ ಬೆಳಿಗ್ಗಿನ ಪೇಪರ್ ನೋಡಿದ್ರು ಕೂಡ ಅವರು ಜನರನ್ನು ಭೇಟಿ ಆಗುವ ಫೋಟೋಗಳು ಕೂಡ ಇದ್ದಾವೆ. ಇವತ್ತಿನ ಪೇಪರ್ ಅಲ್ಲಿ ಬಂದಿದೆ ಅದು. ಬಟ್ ಸಡನ್ಲಿ ಗಾಡ್ ಎಸ್ ಟೇಕನ್ ಹಿಮ್ ಅವೇ, ದೇವರು ಅವರನ್ನು ಕರೆದಿದ್ದಾರೆ, ಅವರು ನಮ್ಮನ್ನು ಬಿಟ್ಟೋಗಿದ್ದಾರೆ. ನಿಜವಾಗಿ ದುಃಖದ ಸಂಗತಿ ಸರ್. ಹೌದು. ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ನಿಮಗೆ? ಒಂದು ಅರ್ಧ ತಾಸು ಕೂಡ ಆಗಿಲ್ಲ ಸರ್. ಅರ್ಧ ತಾಸು ಕೂಡ ಆಗಿಲ್ಲ. ಎಲ್ಲರೂ ಕೇಳಿಕ್ಕೆ ಶುರು ಮಾಡಿದ್ರು, ಹೀಗೆ ಸುದ್ದಿ ಬಂದಿದೆ, ನಿಜನಾ ಅಂತ. ಅದು ನಿಜನಾ ಅಂತ ನೋಡ್ಕೊಳ್ಬೇಕಾದ್ರೆ ಅದು ನಿಜ ಆಗಿ ಹೋಗಿದೆ. ಹೌದು. ಈಗ ಯಾವ ರೀತಿಯಾಗಿ ಈಗ ಎಲ್ಲಾ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಸಂತಾಪವನ್ನ ಸೂಚಿಸುವಂತ ಕೆಲಸಗಳಾಗತ್ತೆ. ಈಗ ನೋಡಿ, ಈಗ ಸುದ್ದಿ ಈಗ ಕನ್ಫರ್ಮ್ ಆಗಿದೆ. ನಾವು ಮೊದಲದನ್ನು ನಿಜನಾ ಅಂತ ನೋಡಿದೀವಿ, ಈಗ ಎಲ್ರಿಗೂ ನಿಜ ಅಂತ ಗೊತ್ತಾಗಿದೆ. ಈಗ ಪ್ರತಿ ಚರ್ಚ್ಗಳಲ್ಲಿ ಇದು ಗಂಟೆ ಬಾರಿಸ್ತಾರೆ ಸರ್. ಗಂಟೆ ಬಾರಿಸಿ ಎಲ್ರಿಗೂ ಗೊತ್ತಾಗುತ್ತೆ ಹೀಗೆ ನಡೆದಿದೆ ಅಂತ. ಅದಾದ್ಮೇಲೆ ಆಕ್ಚುಲಿ ಪೋಪ್ ಫ್ರಾನ್ಸಿಸ್ ಅಥವಾ ಪೋಪ್ ಈಸ್ ದ ಸುಪ್ರೀಂ ಪೋಂಟಿಫ್ ಅಂತೀವಿ, ಅಂದ್ರೆ ಪರಮೋಚ್ಚ ಧರ್ಮಗುರು ಕ್ಯಾಥೋಲಿಕ್ ಕ್ರಿಶ್ಚಿಯನ್ರಿಗೆ. ಸೊ ಇದೀಗ ಅವರ ಮರಣ ಆದ್ರಿಂದ ಈಗ ಅವರಿಗಾಗಿ ಅಂತ ಒಂದು ನೋವೆಮ್ ದಿಯಾಲಿಸ್ ಅಂದ್ರೆ 9 ದಿನಗಳ ಪ್ರಾರ್ಥನೆ ಕೂಡ ಒಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಒಂದಿದೆ. ಅದೊಂದು ರೀತಿಯ ಮೋರ್ನಿಂಗ್ ಫಾರ್ 9 days, 9 ದಿನಗಳ ತನಕ ಇರಬಹುದು. ಆಫ್ಕೋರ್ಸ್ ಅವರ ಇದು ಏನು ಪಾರ್ಥಿವ ಶರೀರಿಗೆ ಅಲ್ಲಿದೆ, ಅದರ ಅಂತಿಮ ವಿಧಿವಿಧಾನಗಳು ದಿನ ಅದೆಲ್ಲ ಇನ್ನು ಮುಂದೆ ಡಿಸೈಡ್ ಆಗುತ್ತೆ. ಆದ್ರೆ ಪ್ರತಿ ಚರ್ಚಲ್ಲಿ ಈಗ ಬೆಲ್ ಅನ್ನು ಇದು ಗಂಟೆ ಬಾರಿಸಿ ಈ ದುಃಖದ ವಾರ್ತೆಯನ್ನು ಎಲ್ರಿಗೂ ತಿಳಿಸ್ತಾರೆ. ಮತ್ತು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಬಲಿ ಪೂಜೆ ಇರಬಹುದು ಅಥವಾ ಬೇರೆ ರೀತಿಯ ನಮ್ಮ ದಿನದ ಪ್ರಾರ್ಥನೆಗಳಿವೆ, ಅವುಗಳ ಮೂಲಕ ಪೋಪ್ ಫ್ರಾನ್ಸಿಸ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಮುಂದಿನ ಪೋಪ್ ಕೂಡ ಯಾರಾಗ್ತಾರಂತ ಅನ್ನುವ ಇದು ವಿಧಾನಗಳು ಆರಂಭವಾಗುತ್ತವೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ರೈಸ್ತ ಧರ್ಮದ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರ ನಿಧನರಾಗಿರುವ ಬಗ್ಗೆ ಮಾಹಿತಿ. ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪೋಪ್ ಫ್ರಾನ್ಸಿಸ್ ಅವರು 88 ವರ್ಷವಾಗಿದ್ದಂತಹ ಪೋಪ್ ಫ್ರಾನ್ಸಿಸ್ ಪೋಪ್ ನಿಧನವನ್ನ ದೃಢಪಡಿಸಿದ ವ್ಯಾಟಿಕನ್ ಸಿಟಿ. ಹ್ಯಾಪಿ ಈಸ್ಟರ್ ಶುಭಾಶಯ ಕೋರಿದ್ದ ಪೋಪ್ ಅವರು ಅದಾದ ಕೆಲವೇ ಗಂಟೆಗಳಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಕ್ರೈಸ್ತ ಸಮುದಾಯದ ಪರಮೋಚ್ಚ ಧರ್ಮಗುರು ವ್ಯಾಟಿಕನ್ ನಿವಾಸದಲ್ಲಿ ಪೋಪ್ ನಿಧನರಾಗಿದ್ದಾರೆ. ಲ್ಯಾಟಿನ್ ಅಮೆರಿಕನ್ ಆಗಿದ್ದಂತಹ ಪೋಪ್ ಫ್ರಾನ್ಸಿಸ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ಅವರು ಮೆರವಣಿಗೆಯಲ್ಲಿ ಭಾಗವಹಿಸಬೇಕಿತ್ತು, ಆದರೆ ಅವರು ಭಾಗವಹಿಸಿರಲಿಲ್ಲ.
ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾನುವಾರ ಪೋಪ್ ಅವರನ್ನ ಭೇಟಿ ಮಾಡಿದ್ರು. ಕೆಲವೇ ನಿಮಿಷ ಮಾತ್ರ ಭೇಟಿಗೆ ಅವಕಾಶ ಸಿಕ್ಕಿತ್ತು. ವ್ಯಾಟಿಕನ್ ಸಿಟಿಯ ಚರ್ಚ್ನ ಇತಿಹಾಸದಲ್ಲಿ ಇವರು ಅತ್ಯಂತ ಹಿರಿಯ ಪೋಪ್ಗಳಲ್ಲಿ ಒಬ್ಬರಾಗಿದ್ದಾರೆ. 76ನೇ ವಯಸ್ಸಿನಲ್ಲಿ ಪ್ರಧಾನ ಧರ್ಮಗುರುವಾಗಿ ನೇಮಕ ಆಗಿದ್ರು. ಪೋಪ್ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲಾ ಕ್ಯಾಥೋಲಿಕ್ ಚರ್ಚ್ಗಳ ಮುಖ್ಯಸ್ಥರು ಕೂಡ ಆಗಿದ್ರು. ಸದ್ಯಕ್ಕೆ ವ್ಯಾಟಿಕನ್ ಅಲ್ಲಿ ಪೋಪ್ ಇಲ್ಲ ಅನ್ನೋ ಸುದ್ದಿ ಕ್ರೈಸ್ತ ಧರ್ಮಗುರುಗಳಾದಂತಹ ಸ್ಟ್ಯಾನಿ ಪಿಂಟೋ ಅವರಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸ್ಟ್ಯಾನಿ ಪಿಂಟೋ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪೋಪ್ ಫ್ರಾನ್ಸಿಸ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ, ನಿಮ್ಮ ಮೊದಲ ಪ್ರತಿಕ್ರಿಯೆ ಬಯಸ್ತೀವಿ. ಇದೊಂದು ನಿಜವಾಗಿ ತುಂಬಾ ಅತ್ಯಂತ ದುಃಖಭರಿತವಾದ ಸುದ್ದಿ. ನಾವು ಯಾರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ರೀಸೆಂಟ್ ತನಕ ಅವರ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಇಡೀ ಪ್ರಪಂಚಾದ್ಯಂತ ಅವರಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ಸೊ ಅವರು ಚೆನ್ನಾಗಿದ್ದಾರೆ, ಪುನಃ ತಮ್ಮ ಕಚೇರಿಗೆ ಬಂದು ತಮ್ಮ ದಿನನಿತ್ಯದ ಕಾರ್ಯವನ್ನು ಆರಂಭಿಸಿದ್ರು. ನಮಗೆಲ್ಲರಿಗೂ ನಿಜವಾಗಿ ಸಂತೋಷವಾಗಿತ್ತು. ಆದ್ರೆ ಇದೀಗ ಯಾರು ಯೋಚಿಸಿದ ರೀತಿಯಲ್ಲಿ ವಿ ನೆವರ್ ಎಕ್ಸ್ಪೆಕ್ಟೆಡ್ ಅಂತದ್ದು ಇವತ್ತು ಈ ರೀತಿ ಆಗುತ್ತೆ ಅಂತ. ಇವತ್ತಿನ ಬೆಳಿಗ್ಗಿನ ಪೇಪರ್ ನೋಡಿದ್ರು ಕೂಡ ಅವರು ಜನರನ್ನು ಭೇಟಿ ಆಗುವ ಫೋಟೋಗಳು ಕೂಡ ಇದ್ದಾವೆ. ಇವತ್ತಿನ ಪೇಪರಲ್ಲಿ ತುಂಬಾ ಪೇಪರಲ್ಲಿ ಬಂದಿದೆ ಅದು. ಬಟ್ ಸಡನ್ಲಿ ಗಾಡ್ ಎಸ್ ಟೇಕನ್ ಹಿಮ್ ಅವೇ, ದೇವರು ಅವರನ್ನು ಕರೆದಿದ್ದಾರೆ, ಅವರು ನಮ್ಮನ್ನು ಬಿಟ್ಟೋಗಿದ್ದಾರೆ. ನಿಜವಾಗಿ ದುಃಖದ ಸಂಗತಿ ಸರ್. ಹೌದು. ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ನಿಮಗೆ? ಒಂದು ಅರ್ಧ ತಾಸು ಕೂಡ ಆಗಿಲ್ಲ ಸರ್. ಅರ್ಧ ತಾಸು ಕೂಡ ಆಗಿಲ್ಲ. ಎಲ್ಲರೂ ಕೇಳಿಕ್ಕೆ ಶುರು ಮಾಡಿದ್ರು, ಹೀಗೆ ಸುದ್ದಿ ಬಂದಿದೆ, ನಿಜನಾ ಅಂತ. ಅದು ನಿಜನಾ ಅಂತ ನೋಡ್ಕೊಳ್ಬೇಕಾದ್ರೆ ಅದು ನಿಜ ಆಗಿ ಹೋಗಿದೆ. ಹೌದು. ಈಗ ಯಾವ ರೀತಿಯಾಗಿ ಈಗ ಎಲ್ಲಾ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಸಂತಾಪವನ್ನ ಸೂಚಿಸುವಂತ ಕೆಲಸಗಳಾಗತ್ತೆ? ಈಗ ನೋಡಿ, ಈಗ ಸುದ್ದಿ ಈಗ ಕನ್ಫರ್ಮ್ ಆಗಿದೆ. ನಾವು ಮೊದಲದನ್ನು ನಿಜನಾ ಅಂತ ನೋಡಿದೀವಿ. ಈಗ ಎಲ್ರಿಗೂ ನಿಜ ಅಂತ ಗೊತ್ತಾಗಿದೆ. ಈಗ ಪ್ರತಿ ಚರ್ಚ್ಗಳಲ್ಲಿ ಇದು ಗಂಟೆ ಬಾರಿಸ್ತಾರೆ ಸರ್. ಗಂಟೆ ಬಾರಿಸಿ ಎಲ್ರಿಗೂ ಗೊತ್ತಾಗುತ್ತೆ ಹೀಗೆ ನಡೆದಿದೆ ಅಂತ. ಅದಾದ್ಮೇಲೆ ಆಕ್ಚುಲಿ ಪೋಪ್ ಫ್ರಾನ್ಸಿಸ್ ಅಥವಾ ಪೋಪ್ ಈಸ್ ದ ಸುಪ್ರೀಂ ಪೋಂಟಿಫ್ ಅಂತೀವಿ, ಅಂದ್ರೆ ಪರಮೋಚ್ಚ ಧರ್ಮಗುರು ಕ್ಯಾಥೋಲಿಕ್ ಕ್ರಿಶ್ಚಿಯನ್ರಿಗೆ. ಸೊ ಇದೀಗ ಅವರ ಮರಣ ಆದ್ರಿಂದ ಈಗ ಅವರಿಗಾಗಿ ಅಂತ ಒಂದು ನೋವೆಮ್ ದಿಯಾಲಿಸ್ ಅಂದ್ರೆ 9 ದಿನಗಳ ಪ್ರಾರ್ಥನೆ ಕೂಡ ಒಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಒಂದಿದೆ. ಅದೊಂದು ರೀತಿಯ ಮೋರ್ನಿಂಗ್ ಫಾರ್ 9 days, 9 ದಿನಗಳ ತನಕ ಇರಬಹುದು. ಆಫ್ಕೋರ್ಸ್ ಅವರ ಇದು ಏನು ಪಾರ್ಥಿವ ಶರೀರಿಗೆ ಅಲ್ಲಿದೆ, ಅದರ ಅಂತಿಮ ವಿಧಿವಿಧಾನಗಳು ದಿನ ಅದೆಲ್ಲ ಇನ್ನು ಮುಂದೆ ಡಿಸೈಡ್ ಆಗುತ್ತೆ. ಆದ್ರೆ ಪ್ರತಿ ಚರ್ಚಲ್ಲಿ ಈಗ ಬೆಲ್ ಅನ್ನು ಇದು ಗಂಟೆ ಬಾರಿಸಿ ಈ ದುಃಖದ ವಾರ್ತೆಯನ್ನ ಎಲ್ರಿಗೂ ತಿಳಿಸ್ತಾರೆ. ಮತ್ತು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಬಲಿ ಪೂಜೆ ಇರಬಹುದು ಅಥವಾ ಬೇರೆ ರೀತಿಯ ನಮ್ಮ ದಿನದ ಪ್ರಾರ್ಥನೆಗಳಿವೆ, ಅವುಗಳ ಮೂಲಕ ಪೋಪ್ ಫ್ರಾನ್ಸಿಸ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಮುಂದಿನ ಪೋಪ್ ಕೂಡ ಯಾರಾಗ್ತಾರಂತ ಅನ್ನುವ ಇದು ವಿಧಾನಗಳು ಆರಂಭವಾಗುತ್ತವೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ರೈಸ್ತ ಧರ್ಮದ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರ ನಿಧನರಾಗಿರುವ ಬಗ್ಗೆ ಮಾಹಿತಿ. ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪೋಪ್ ಫ್ರಾನ್ಸಿಸ್ ಅವರು 88 ವರ್ಷವಾಗಿದ್ದಂತಹ ಪೋಪ್ ಫ್ರಾನ್ಸಿಸ್ ಪೋಪ್ ನಿಧನವನ್ನ ದೃಢಪಡಿಸಿದ ವ್ಯಾಟಿಕನ್ ಸಿಟಿ ಹ್ಯಾಪಿ ಈಸ್ಟರ್ ಶುಭಾಶಯ ಕೋರಿದ್ದ ಪೋಪ್ ಅವರು ಅದಾದ ಕೆಲವೇ ಗಂಟೆಗಳಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಕ್ರೈಸ್ತ ಸಮುದಾಯದ ಪರಮೋಚ್ಚ ಧರ್ಮಗುರು ವ್ಯಾಟಿಕನ್ ನಿವಾಸದಲ್ಲಿ ಪೋಪ್ ನಿಧನರಾಗಿದ್ದಾರೆ. ಲ್ಯಾಟಿನ್ ಅಮೆರಿಕನ್ ಆಗಿದ್ದಂತಹ ಪೋಪ್ ಫ್ರಾನ್ಸಿಸ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ಅವರು ಮೆರವಣಿಗೆಯಲ್ಲಿ ಭಾಗವಹಿಸಬೇಕಿತ್ತು, ಆದರೆ ಅವರು ಭಾಗವಹಿಸಿರಲಿಲ್ಲ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾನುವಾರ ಪೋಪ್ ಅವರನ್ನ ಭೇಟಿ ಮಾಡಿದ್ರು. ಕೆಲವೇ ನಿಮಿಷ ಮಾತ್ರ ಭೇಟಿಗೆ ಅವಕಾಶ ಸಿಕ್ಕಿತ್ತು. ವ್ಯಾಟಿಕನ್ ಸಿಟಿಯ ಚರ್ಚ್ನ ಇತಿಹಾಸದಲ್ಲಿ ಇವರು ಅತ್ಯಂತ ಹಿರಿಯ ಪೋಪ್ಗಳಲ್ಲಿ ಒಬ್ಬರಾಗಿದ್ದಾರೆ. 76ನೇ ವಯಸ್ಸಿನಲ್ಲಿ ಪ್ರಧಾನ ಧರ್ಮಗುರುವಾಗಿ ನೇಮಕ ಆಗಿದ್ರು. ಪೋಪ್ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲಾ ಕ್ಯಾಥೋಲಿಕ್ ಚರ್ಚ್ಗಳ ಮುಖ್ಯಸ್ಥರು ಕೂಡ ಆಗಿದ್ರು. ಸದ್ಯಕ್ಕೆ ವ್ಯಾಟಿಕನ್ ಅಲ್ಲಿ ಪೋಪ್ ಇಲ್ಲ ಅನ್ನೋ ಸುದ್ದಿ ಕ್ರೈಸ್ತ ಧರ್ಮಗುರುಗಳಾದಂತಹ ಸ್ಟ್ಯಾನಿ ಪಿಂಟೋ ಅವರಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸ್ಟ್ಯಾನಿ ಪಿಂಟೋ ಅವರು ನಮಸ್ಕಾರ. ನಮಸ್ಕಾರ ಸರ್. ಪೋಪ್ ಫ್ರಾನ್ಸಿಸ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ, ನಿಮ್ಮ ಮೊದಲ ಪ್ರತಿಕ್ರಿಯೆ ಬಯಸ್ತೀವಿ. ಇದೊಂದು ನಿಜವಾಗಿ ತುಂಬಾ ಅತ್ಯಂತ ದುಃಖಭರಿತವಾದ ಸುದ್ದಿ. ನಾವು ಯಾರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ.
ಯಾಕಂತ ಹೇಳಿದ್ರೆ ರೀಸೆಂಟ್ ತನಕ ಅವರ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಇಡೀ ಪ್ರಪಂಚಾದ್ಯಂತ ಅವರಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ಸೊ ಅವರು ಚೆನ್ನಾಗಿದ್ದಾರೆ, ಪುನಃ ತಮ್ಮ ಕಚೇರಿಗೆ ಬಂದು ತಮ್ಮ ದಿನನಿತ್ಯದ ಕಾರ್ಯವನ್ನು ಆರಂಭಿಸಿದ್ರು. ನಮಗೆಲ್ಲರಿಗೂ ನಿಜವಾಗಿ ಸಂತೋಷವಾಗಿತ್ತು. ಆದರೆ ಇದೀಗ ಯಾರು ಯೋಚಿಸಿದ ರೀತಿಯಲ್ಲಿ ವಿ ನೆವರ್ ಎಕ್ಸ್ಪೆಕ್ಟೆಡ್ ಅಂತದ್ದು ಇವತ್ತು ಈ ರೀತಿ ಆಗುತ್ತೆ ಅಂತ. ಇವತ್ತಿನ ಬೆಳಿಗ್ಗಿನ ಪೇಪರ್ ನೋಡಿದ್ರು ಕೂಡ ಅವರು ಜನರನ್ನು ಭೇಟಿ ಆಗುವ ಫೋಟೋಗಳು ಕೂಡ ಇದ್ದಾವೆ. ಇವತ್ತಿನ ಪೇಪರ್ ಅಲ್ಲಿ ಬಂದಿದೆ ಅದು. ಬಟ್ ಸಡನ್ಲಿ ಗಾಡ್ ಹ್ಯಾಸ್ ಟೇಕನ್ ಹಿಮ್ ಅವೇ, ದೇವರು ಅವರನ್ನು ಕರೆದಿದ್ದಾರೆ, ಅವರು ನಮ್ಮನ್ನು ಬಿಟ್ಟೋಗಿದ್ದಾರೆ. ನಿಜವಾಗಿ ದುಃಖದ ಸಂಗತಿ ಸರ್. ಹೌದು. ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ಈಗ ನಿಮಗೆ? ಒಂದು ಅರ್ಧ ತಾಸು ಕೂಡ ಆಗಿಲ್ಲ ಸರ್. ಅರ್ಧ ತಾಸು ಕೂಡ ಆಗಿಲ್ಲ. ಎಲ್ಲರೂ ಕೇಳಿಕ್ಕೆ ಶುರು ಮಾಡಿದ್ರು, ಹೀಗೆ ಸುದ್ದಿ ಬಂದಿದೆ, ನಿಜನಾ ಅಂತ. ಅದು ನಿಜನಾ ಅಂತ ನೋಡ್ಕೊಳ್ಬೇಕಾದ್ರೆ ಅದು ನಿಜ ಆಗಿ ಹೋಗಿದೆ. ಹೌದು. ಈಗ ಯಾವ ರೀತಿಯಾಗಿ ಈಗ ಎಲ್ಲಾ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಸಂತಾಪವನ್ನ ಸೂಚಿಸುವಂತ ಕೆಲಸಗಳಾಗುತ್ತೆ? ಈಗ ನೋಡಿ, ಈಗ ಸುದ್ದಿ ಈಗ ಕನ್ಫರ್ಮ್ ಆಗಿದೆ. ನಾವು ಮೊದಲದನ್ನು ನಿಜನಾ ಅಂತ ನೋಡಿದೀವಿ, ಈಗ ಎಲ್ರಿಗೂ ನಿಜ ಅಂತ ಗೊತ್ತಾಗಿದೆ. ಈಗ ಪ್ರತಿ ಚರ್ಚ್ಗಳಲ್ಲಿ ಇದು ಗಂಟೆ ಬಾರಿಸ್ತಾರೆ ಸರ್. ಗಂಟೆ ಬಾರಿಸಿ ಎಲ್ರಿಗೂ ಗೊತ್ತಾಗುತ್ತೆ ಹೀಗೆ ನಡೆದಿದೆ ಅಂತ. ಅದಾದ್ಮೇಲೆ ಆಕ್ಚುಲಿ ಪೋಪ್ ಫ್ರಾನ್ಸಿಸ್ ಅಥವಾ ಪೋಪ್ ಈಸ್ ದ ಸುಪ್ರೀಂ ಪೌಂಟಿಫ್ ಅಂತೀವಿ, ಅಂದ್ರೆ ಪರಮೋಚ್ಚ ಧರ್ಮಗುರು ಕ್ಯಾಥೋಲಿಕ್ ಕ್ರಿಶ್ಚಿಯನ್ರಿಗೆ. ಸೊ ಇದೀಗ ಅವರ ಮರಣ ಆದ್ರಿಂದ ಈಗ ಅವರಿಗಾಗಿ ಅಂತ ಒಂದು ನೋವೆಮ್ ದಿಯಾಲಿಸ್ ಅಂದ್ರೆ 9 ದಿನಗಳ ಪ್ರಾರ್ಥನೆ ಕೂಡ ಒಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಒಂದಿದೆ. ಅದೊಂದು ರೀತಿಯ ಮೋರ್ನಿಂಗ್ ಫಾರ್ 9 days, 9 ದಿನಗಳ ತನಕ ಇರಬಹುದು. ಆಫ್ಕೋರ್ಸ್ ಅವರ ಇದು ಏನು ಪಾರ್ಥಿವ ಶರೀರಿಗೆ ಅಲ್ಲಿದೆ, ಅದರ ಅಂತಿಮ ವಿಧಿವಿಧಾನಗಳು ದಿನ ಅದೆಲ್ಲ ಇನ್ನು ಮುಂದೆ ಡಿಸೈಡ್ ಆಗುತ್ತೆ. ಆದ್ರೆ ಪ್ರತಿ ಚರ್ಚಲ್ಲಿ ಈಗ ಬೆಲ್ ಅನ್ನು ಇದು ಗಂಟೆ ಬಾರಿಸಿ ಈ ದುಃಖದ ವಾರ್ತೆಯನ್ನ ಎಲ್ರಿಗೂ ತಿಳಿಸ್ತಾರೆ. ಮತ್ತು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಬಲಿ ಪೂಜೆ ಇರಬಹುದು ಅಥವಾ ಬೇರೆ ರೀತಿಯ ನಮ್ಮ ದಿನದ ಪ್ರಾರ್ಥನೆಗಳಿವೆ, ಅವುಗಳ ಮೂಲಕ ಪೋಪ್ ಫ್ರಾನ್ಸಿಸ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಮುಂದಿನ ಪೋಪ್ ಕೂಡ ಯಾರಾಗ್ತಾರಂತ ಅನ್ನುವ ಇದು ವಿಧಾನಗಳು ಆರಂಭವಾಗುತ್ತವೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.